ನಮಸ್ಕಾರ ಚಾಮರಾಜನಗರ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ನಾನಿವತ್ತು ಡೇ ಲಾಗ್ 4 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಸದಾ ಇರಲೇಬೇಕು. ಸೊ ನಾನು ಇವತ್ತು ಹೊರಟಿದ್ದು ಕಾಲೇಜ್ಗೆ ಸಿದ್ದಂಪುರ ಆಗೋಗಿ ಆಟೋ ಹತ್ತಬೇಕಾಗಿತ್ತು. ಸೊ ಆಟೋ ಹತ್ತಕ್ಕೋಸ್ಕರ ನಾನು ಸಿದ್ದಂಪುರ ಕೇರದಲ್ಲಿ ನೀರು ಹರಿತಿರೋದು ನೋಡೋಕ್ಕೆ ಒಂಥರ ಚಂದ ಅಂತ ಅನ್ಬೋದು. ಯಾಕೆಂದರೆ ಅಲ್ಲಿಂದ ಮೀನುಗಳು ಆರು ಅಂತಂದು ನೋಡ್ಬೋದು. ಅಲ್ಲಿ ತಿನ್ನಕ್ಕೆ ಬರೋಂಥ ಅಕ್ಕಿಗಳು ನೋಡೋಕ್ಕೆ ಸಖತ್ತಾಗಿರುತ್ತೆ. ಆಟೋ ಇನ್ನೂ ಬಂದಿರಲಿಲ್ಲ ಅಂತ ನಮ್ಮ ಸಾವುಕಾರ ಮಂದಿ ನಮಗೋಸ್ಕರ ಕಂಪ್ನಿ ಕೊಡೋಕ್ಕೆ ಇದ್ರು. 25 ಎಕರೆ ಜಮೀನ್ ಐತೆ, 2 ಕಾರ್ ಐತೆ, 2 ಬೈಕ್ ಐತೆ. ಸಾವುಕಾರ್ಗೆ ಬಾಯ್ ಅಂತ ಹೇಳಿ ನಾನು ಸಿಕ್ತು ಆಟೋ ಹತ್ಕೊಂಡು ನಾನು ಹೋದೆ ಸ್ಟ್ಯಾಂಡ್ಗೆ ಹೋದ್ಮೇಲೆ ನಮ್ಮ ಫ್ರೆಂಡು ಸಂಜಯ್ ಸಿಕ್ಕಿದ್ರು. ಬನ್ನಿ ಟೀ ಕಾಫಿ ಕುಡಿಯೋಣ ಅಂತಂದರು. ಸೊ ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲಿರೋಂಥ ಹೋಟ್ಲಿಗೆ ಹೋದ್ವಿ. ಟೀ ಕಾಫಿ ಕುಡ್ಕೊಂಡು ಹಂಗೆ ಬಸ್ ಹತ್ಕೊಂಡು ನಾವು ಸೀದಾ ಕಾಲೇಜ್ಗೆ ಹೊರಟ್ವಿ. ಕ್ಲಾಸಲ್ಲಿ ಎಲ್ಲರೂ ಈಗ ಇಂಟರ್ನಲ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ರು. ನಮ್ಮ ಜೀವನ ಕನ್ನಡಿಗ ಅಂತೂ ಹೆವಿ ಪ್ರಿಪೇರ್ ಆಗಿದ್ರು ಫುಲ್ಲು. ಆದರೆ ನಮ್ಮ ಪಕ್ಕದಲ್ಲಿರೋ ಮಹೇಶ್ ಅಂತೂ ಏನು ಪ್ರಿಪೇರ್ ಇಲ್ಲದೆ ಆರಾಮಾಗಿ ಕೂಲಾಗಿದ್ರು. ಟೈಮ್ 1:40 ಆಗಿತ್ತು, ಲಂಚ್ ಬ್ರೇಕ್ ಇತ್ತು. ಸೊ ಎಲ್ಲರೂ ನಾವೆಲ್ಲ ಕೂತ್ಕೊಂಡು ಹಂಗೆ ಗೇಮ್ ಆಡೋಣ ಅಂತ ಅಂದ್ಬಿಟ್ಟು ಸೆಟ್ ಗೇಮ್ ಅಂತ ಹೇಳ್ಕೊಟ್ರು. ಸೊ ಚೆನ್ನಾಗಿತ್ತು ಆಟ ಆಡೋದಕ್ಕೆ, ಒಳ್ಳೆ ಕೂಲೇ ಮಾಡಿದ್ವಿ. ಸೊ ಆಟ ಎಲ್ಲ ಮುಗಿದ ಮೇಲೆ ಸೀದಾ ಮನೆಗೆ ಹೊರಟ್ವಿ. ಮನೆಗೆ ಹೊರಡೋ ಟೈಮಲ್ಲಿ ಒಂದು ಟೈಮ್ 3:30 ಆಗಿತ್ತು. ಸೊ ಒಂದು ಟೈಮ್ ನೋಡ್ಕೊಂಡು ಹಂಗೆ ಸೀದಾ ಹೋಗ್ಬೇಕಾದ್ರೆ ಆ ಟಾಟಾ ಕಂಪ್ನಿ ಟೆಂಪೋದಲ್ಲಿ ಒಂದು ಹೀರೋ ಕಂಪ್ನಿ ಬೈಕ್ ನಿಂತಿತ್ತು. ಸಖತ್ತಾಗಿತ್ತು ಬೈಕ್ ಅಂತೂ, ತಗೊಳ್ಳೋಷ್ಟು ನಿಮಗೆ ಗೊತ್ತಲ್ಲ. ಸೊ ಹಂಗೆ ಮಾತಾಡ್ಕೊಂಡು ನೆಗಾಡ್ಕೊಂಡು ಹೊರಟ್ವಿ. ಸ್ವಲ್ಪ ಕಾಮಿಡಿಯಾಗಿತ್ತು. ಏನಂದರೆ ಫಸ್ಟ್ ಬಸ್ಸಲ್ಲಿ ಜೀವನ್ ಮತ್ತು ಕಲ್ಯಾಣ್ ಹೊರಟೋಗ್ಬಿಟ್ಟಿದ್ರು. ಸೊ ಸೆಕೆಂಡ್ ಬಸ್ಸಲ್ಲಿ ನಾನು ಮತ್ತು ಮಹೇಶ್ ಬಂದ್ವಿ. ಸೊ ಬಸ್ ಸ್ವಲ್ಪ ಮಿಸ್ ಆಗೋಯ್ತು ಇಬ್ರಿಗೂ. ಸೊ ಹಂಗಾದ್ರೂ ಪರವಾಗಿಲ್ಲ ಅಂತ ಬಂದ್ವಿ. ಟೈಮ್ 4:10 ಆಗಿತ್ತು. ನಮ್ಮ ಅವನು ಬಂದಿದ್ರು. ಸೊ ಬೈಕ್ ಹತ್ಕೊಂಡು ಹಂಗೆ ಸೀದಾ ಮನೆಗೆ ಹೊರಟ್ವಿ. ನಾವು ಜ್ಯೂಸ್ ಕುಡ್ಕೊಂಡು ಹಂಗೆ ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಮತ್ತು ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನಾನು ನಿಮ್ಮ ಪ್ರೀತಿ ಅಮ್ಮ.